ಆಗ್ತಾ ಹೋಗುತ್ತೆ. ಯಾವ್ಯಾವ ಅನಾಮಲೀಸ್ ನೋಡಿ, ಇನ್ಸರ್ಷನ್ ಅನಾಮಲಿ, ಡಿಲೀಷನ್ ಅನಾಮಲಿ, modification anomaly. These three anomalies will generate. What do you mean by anomaly? Anomaly nothing but error. Insertion anomaly nothing but insertion error. Right? So when the anomalies arises, whenever we have a same records multiple times, on that case the anomalies will generate. That we have to avoid. Then another disadvantages of redundant value is the wastage of spaces, wastage of storage, wastage of energy. Right? So ನನ್ನ ಹತ್ರ 3 ಟೇಬಲ್ ಇದೆ, 3 ಟೇಬಲ್ ಅಲ್ಲೂ ಸೇಮ್ ಇನ್ಫಾರ್ಮೇಶನ್ ಇದೆ, ಅದನ್ನು ಅವಾಯ್ಡ್ ಮಾಡ್ಬೇಕು ನೀವು. ಅವಾಗ ಏನಾಗುತ್ತೆ, ಸ್ಪೇಸಸ್ ವೇಸ್ಟ್ ಆಗುತ್ತೆ, ಎನರ್ಜಿ ವೇಸ್ಟ್ ಆಗುತ್ತೆ. ಅದನ್ನ ಆದಷ್ಟು ನೀವು ಅವಾಯ್ಡ್ ಮಾಡಿ ಅಂತ ಹೇಳ್ತಾನೆ. ಸೊ ಡೂಪ್ಲಿಕೇಶನ್ ರೆಕಾರ್ಡ್ ಶುಡ್ ಬಿ ಅವಾಯ್ಡೆಡ್, ಅದರ್ವೈಸ್ these anomalies will generate. Insertion, deletion, modification anomalies generate ಆಗುತ್ತೆ. ರೈಟ್? ನಮ್ಮ ರಿಯಲ್ ಲೈಫ್ ಅಲ್ಲೂ ಅಷ್ಟೇ. ರೈಟ್? ನಂತರದ್ದೇ 3 ಜನ ಇದ್ರೆ ಏನಾಗ್ಬೋದು, ಅದೇ ಕತೆ ಇಲ್ಲೂ ಆಗುತ್ತೆ. ರೈಟ್? ಸೊ ಹಾಗಾಗಿ ಸೇಮ್ ರೆಕಾರ್ಡ್ ತಗೋಬೇಡಿ. ರೈಟ್? ತಗೊಂಡ್ರೆ ಈ ತರ ಅನಾಮಲೀಸ್ ಜನರೇಟ್ ಆಗ್ತಾ ಹೋಗುತ್ತೆ. ಹಾಗಾದ್ರೆ ಒಂದೊಂದೇ ಅನಾಮಲಿ ಡಿಸ್ಕಸ್ ಮಾಡ್ತಾ ಹೋಗೋಣ. ವಾಟ್ ಯು ಮೀನ್ ಬೈ ಇನ್ಸರ್ಷನ್ ಅನಾಮಲಿ, what you mean by deletion anomaly, what you mean by a modification anomaly. Okay, this is very important, students. Don't left the conversation, okay, because these are very important with respect to the exam as well as the placement related. Okay, now let us discuss one by one what is actually insertion anomaly, deletion anomaly, modification anomaly. ಸ್ಟೂಡೆಂಟ್ಸ್, ನಿಮಗೆ ಗೊತ್ತಾಯ್ತು ಅಂತ ಭಾವಿಸ್ತೀನಿ. ರಿಡಂಡೆಂಟ್ ವ್ಯಾಲ್ಯೂ ಅಂದ್ರೆ ಏನು? ಸೇಮ್ ರೆಕಾರ್ಡ್ ಪ್ರೆಸೆಂಟ್ ಇನ್ ದ ಟೇಬಲ್, ದಟ್ ಈಸ್ ಕಾಲ್ಡ್ ರಿಡಂಡೆಂಟ್ ವ್ಯಾಲ್ಯೂ. ನಾವು ಇಲ್ಲೊಂದು ಎಕ್ಸಾಂಪಲ್ ಕೊಡ್ತಾನೆ ನೋಡಿ, ಯಾವ ರೀತಿ ರಿಡಂಡೆಂಟ್ ಆಗತ್ತೆ, ಯಾವ ರೀತಿ ಡೂಪ್ಲಿಕೇಶನ್ಸ್ ಆಗತ್ತೆ ಅಂತ. ರೈಟ್? ಸೊ ಫಸ್ಟ್ ಎಕ್ಸಾಂಪಲ್, ಸಿ ದಿಸ್ ಇಸ್ ಅ ಸ್ಟೂಡೆಂಟ್ ಟೇಬಲ್, ದಿಸ್ ಇಸ್ ದ ಡಿಪಾರ್ಟ್ಮೆಂಟ್ ಟೇಬಲ್. 2 tables are there. I am combining these 2 tables. ಎರಡನ್ನು ಕಂಬೈನ್ ಮಾಡ್ತಾ ಇದ್ದೀನಿ. ಕಂಬೈನ್ ಮಾಡಿದಾಗ ಸಿಗುವಂತ ಟೇಬಲ್ ಯಾವುದು? ಇದು. ಆಫ್ಟರ್ ಕಂಬೈನಿಂಗ್ ದೀಸ್ 2 ಟೇಬಲ್, ದಿಸ್ ವಿಲ್ ಬಿ ದ ರಿಸಲ್ಟೆಂಟ್ ಟೇಬಲ್. ಈಗ ನೋಡಿ, ಡೂಪ್ಲಿಕೇಶನ್ ಅರೈಸ್ ಆಗುತ್ತೆ. ಯಾಕೆ ಹೇಳಿ? ಈ ಟೇಬಲ್ ಅಲ್ಲೂ n ನಂಬರ್ ಆಫ್ ಸ್ಟೂಡೆಂಟ್ಸ್ ಇರ್ತಾರೆ, ಈ ಟೇಬಲ್ ಅಲ್ಲೂ n ನಂಬರ್ ಆಫ್ ಸ್ಟೂಡೆಂಟ್ಸ್ ಇರ್ತಾರೆ. ಎರಡನ್ನು ಮರ್ಜ್ ಮಾಡಿದಾಗ ಏನಾಗುತ್ತೆ? ರೈಟ್? n ನಂಬರ್ ಆಫ್ ಡೂಪ್ಲಿಕೇಶನ್ ವಿಲ್ ಬಿ ಅರೈಸಸ್ ಆನ್ ದಿ ಕಾಲಮ್ ಆಫ್ ಡಿಪಾರ್ಟ್ಮೆಂಟ್ ನಂಬರ್ ಅಂಡ್ ಡಿಪಾರ್ಟ್ಮೆಂಟ್ ನೇಮ್. ಕರೆಕ್ಟ್ ಆಗಿ ಗಮನಿಸಿ, 2 ಟೇಬಲ್ ಇದೆ ನನ್ನ ಹತ್ರ. ಒಂದು ಸ್ಟೂಡೆಂಟ್ ಟೇಬಲ್ ಇದೆ, ಇನ್ನೊಂದು ಡಿಪಾರ್ಟ್ಮೆಂಟ್ ಟೇಬಲ್ ಇದೆ. ಸ್ಟೂಡೆಂಟ್ ಟೇಬಲ್ ಅಲ್ಲಿ ಮಹೇಶ್, ಗಣೇಶ್, ಸುರೇಶ್ ಇನ್ಫಾರ್ಮೇಶನ್ ಇದೆ ಅಂತ ಭಾವಿಸಿ. ಡಿಪಾರ್ಟ್ಮೆಂಟ್ ಟೇಬಲ್ ಅಲ್ಲೂ ಸಹ ಮಹೇಶ್, ಗಣೇಶ್, ಸುರೇಶ್ ಟೇಬಲ್ ಇದೆ, ಇನ್ಫಾರ್ಮೇಶನ್ ಇದೆ. ಎರಡನ್ನು ಮರ್ಜ್ ಮಾಡಿದಾಗ ಏನಾಗುತ್ತೆ? ನಿಮಗೆ ಡೂಪ್ಲಿಕೇಶನ್ ಬರೋದಿಲ್ವಾ? ಸೇಮ್ ರೆಕಾರ್ಡ್ ಮತ್ತೆ ಮತ್ತೆ ಅರೈಸ್ ಆಗುತ್ತೆ. ದಟ್ ಈಸ್ ಕಾಲ್ಡ್ ರಿಡಂಡೆಂಟ್ ವ್ಯಾಲ್ಯೂಸ್. ಸೊ ವಿ ಶುಡ್ ಕೇರ್ಫುಲ್ ವೈಲ್ ಕಂಬೈನಿಂಗ್ ದ 2 tables. ರೈಟ್? ತುಂಬಾ ಕೇರ್ಫುಲ್ ಆಗಿ ಇರ್ಬೇಕಾಗತ್ತೆ. 2 ಟೇಬಲ್ ನೀವು ಕಂಬೈನ್ ಮಾಡ್ಬೇಕು ಅಂದ್ರೆ ಸುಮ್ನೆ ನಾವು ಜಾಯಿನ್ ಮಾಡಕ್ ಆಗಲ್ಲ. ಜಾಯಿನ್ ಮಾಡದೆ ಅಂದ್ರೆ ನಿಮಗೆ ರಿಡಂಡೆಂಟ್ ವ್ಯಾಲ್ಯೂಸ್ ಜನರೇಟ್ ಆಗುತ್ತೆ. ಅದನ್ನ ನೀವು ಅವಾಯ್ಡ್ ಮಾಡಬೇಕು. ರೈಟ್? ಸೊ ಹಾಗಾದ್ರೆ ಸ್ಟೂಡೆಂಟ್ಸ್, ರಿಡಂಡೆಂಟ್ ವ್ಯಾಲ್ಯೂಸ್ ಯಾವಾಗ ಜನರೇಟ್ ಆಗುತ್ತೆ? ಇನ್ಫಾರ್ಮೇಶನ್ ಒಂದು ಟೇಬಲ್ ಅಲ್ಲಿ ಇರೋದು ಇನ್ನೊಂದು ಟೇಬಲ್ ಇರೋದು ಸೇಮ್ ಇದ್ದಾಗ ಮರ್ಜ್ ಮಾಡಿದಾಗ ಏನಾಗುತ್ತೆ? ರಿಡಂಡೆಂಟ್ ವ್ಯಾಲ್ಯೂಸ್ ಜನರೇಟ್ ಆಗುತ್ತೆ. Right? So this is the one best example where the redundant values will be generated. Okay. So I hope you understood. So what are the discussing? We are discussing the second measuring parameter, reducing the redundant values in the tuples. Right? So ಇಲ್ಲಿ ನಾನು ಏನು ಡಿಸ್ಕಸ್ ಮಾಡಿದೆ? 2 ಟೇಬಲ್ ನ ಮರ್ಜ್ ಮಾಡಿದಾಗ ನಿಮಗೆ ರಿಡಂಡೆಂಟ್ ವ್ಯಾಲ್ಯೂಸ್ ಜನರೇಟ್ ಆಗುತ್ತೆ ಅಂತ. ಓಕೆ, ನಾವು ಹಾಗಾದ್ರೆ ಇನ್ನೊಂದು ಅನಾಮಲಿ ಇದೆ. ಇದು ತುಂಬಾ ಇಂಪಾರ್ಟೆಂಟ್ ಅನಾಮಲಿ. ಕರೆಕ್ಟ್ ಆಗಿ ಗಮನಿಸಿ, ಗೊತ್ತಾಗಿಲ್ಲ ಅಂದ್ರೆ ಕೇಳಿ. ಇನ್ಸರ್ಷನ್ ಅನಾಮಲಿ ಅಂತ ಹೇಳ್ತೀವಿ. ವಾಟ್ ಯು ಮೀನ್ ಬೈ ಇನ್ಸರ್ಷನ್ ಅನಾಮಲಿ? ವಿ ಹ್ಯಾವ್ ಎ ಟೇಬಲ್ ಹಿಯರ್. Observe the table. 3 records are there. 1, 2, and 3 records. The table name is faculty table. Right? Table name is faculty table. How many attributes are there here? 1, 2, 3, 4 attributes are there. Suppose I want to insert this row. So I'm inserting this row. Kelagade nodi, I want to insert this row, but the course code is missing here.
course code is missing here. Which row I want to insert? The course code is missing. I cannot insert this row into this table. ಈ ರೋನ ನಾನು ಈ ಟೇಬಲ್ ಇನ್ಸರ್ಟ್ ಮಾಡಕ್ ಸಾಧ್ಯನೇ ಇಲ್ಲ. ಯಾಕೆ ಅಂದ್ರೆ ಇಲ್ಲಿ ಕೋರ್ಸ್ ಕೋಡ್ ಇಲ್ಲ ನೋಡಿ. ಟೇಬಲ್ ಅಲ್ಲಿ ಕೋರ್ಸ್ ಕೋಡ್ ಇದೆ, ಬಟ್ ನಾನು ಇನ್ಸರ್ಟ್ ಮಾಡುವಂತ ರೋ ಅಲ್ಲಿ ಕೋರ್ಸ್ ಕೋಡ್ ಇಲ್ಲ. ಆಗ ಇನ್ಸರ್ಷನ್ ಅನಾಮಲಿ ಜನರೇಟ್ ಆಗುತ್ತೆ. ಹಾಗಾದ್ರೆ ಇನ್ಸರ್ಷನ್ ಅನಾಮಲಿ ಅಂದ್ರೆ ಏನು? ಇನ್ಸರ್ಷನ್ ಅನಾಮಲಿ ನಥಿಂಗ್ ಬಟ್ capability to insert the record, but data is missing. Observe my word carefully. Capability to insert the row, but data is missing. That is called insertion anomaly. Which data is missing here? Course code illa nodi illi. Moore attribute ide. One, faculty ID ide, faculty name ide, faculty hire date ide, but course code illa. Avaga neevu ee row na insert madak sadhyane illa. It is not at all possible. This is called insertion anomaly. Hagadre students, insertion anomaly andre enu? If I want to insert any record into the table, but data is missing, that is called insertion anomaly. Table alli 4 attribute ide, insert maduvanta row alli 3 attribute ide. Hege sadhya? Adu sadhya illa. So this is called the insertion anomaly. So make a note. So take down the sentence like this: capability to insert the record, but missing the data. We call it as insertion anomaly. Okay, I hope you understood. ಒಂದು ರೋ ನ ಇನ್ಸರ್ಟ್ ಮಾಡಕ್ ಹೋಗ್ತಾ ಇದ್ದೀರಾ, ಆದ್ರೆ ಕೋರ್ಸ್ ಕೋಡೇ ಇಲ್ಲ ಅಲ್ಲಿ. Fine. Now I will go for next anomaly. Deletion anomaly. I hope you have taken this concept. Deletion anomaly. This is another interesting one. Anomaly nothing but error. Keep it in mind. ಏನೋ ಒಂದಷ್ಟು ಚೇಂಜಸ್ ಮಾಡಕ್ ಹೋಗ್ತೀನಿ, ಆಗ ಎರರ್ ಜನರೇಟ್ ಆಗುತ್ತೆ. ಅದಕ್ಕೆ ನಾವು ಅನಾಮಲಿ ಅಂತ ಹೇಳ್ತೀವಿ. Now what you mean by deletion anomaly? I'll give you one example here. There is an employee table. This is an employee table. How many records are there? 3 records are there. ಈಗ ನೋಡಿ scenario. ನಾನು ಎಂಪ್ಲಾಯಿ ನೇಮ್ ಸ್ಯಾಂಡರ್ಸನ್ ಲೀಸಾ ಈ ಹೆಸರನ್ನ ಡಿಲೀಟ್ ಮಾಡ್ತಾ ಇದ್ದೀನಿ. ಕರೆಕ್ಟ್ ಆಗಿ ಗಮನಿಸಿ. So I am deleting Sanderson as well as Lisa. Name I am deleting. If you delete this name, then automatically the project name and project description also get deleted. ನೋಡಿ ಎಷ್ಟು ಚೆನ್ನಾಗಿದೆ. ನೀವು ಎಂಪ್ಲಾಯಿ ನೇಮ್ ನ ಡಿಲೀಟ್ ಮಾಡಕ್ ಹೊರಟ್ರೆ ಆ ಎಂಪ್ಲಾಯಿ ಮಾಡುವಂತ ಪ್ರಾಜೆಕ್ಟ್ ಆಟೋಮೆಟಿಕ್ ಡಿಲೀಟ್ ಆಗುತ್ತೆ ಅಂತಾನೆ. That is called deletion anomaly. That means if you delete any attribute value, automatically the related attribute value get deleted. ಅಥವಾ ಹೀಗೂ ಹೇಳ್ಬೋದು, accidentally if you delete any value of the attribute, then the corresponding attribute value is also get deleted. ನೋಡಿ ಇಲ್ಲಿ ಸ್ಯಾಂಡರ್ಸನ್ ಲೀಸಾ ಅನ್ನೋರು ಯಾವ ಪ್ರಾಜೆಕ್ಟ್ ಮೇಲೆ ವರ್ಕ್ ಮಾಡ್ತಿದ್ದಾರೆ? DB134 ಅನ್ನೋ ಪ್ರಾಜೆಕ್ಟ್ ಅಲ್ಲಿ ವರ್ಕ್ ಮಾಡ್ತಿದ್ದಾರೆ. ಇವ್ರ ಹೆಸರು ಡಿಲೀಟ್ ಆಯ್ತು ಅಂದ್ರೆ ಆಟೋಮೆಟಿಕ್ ಆಗಿ ಪ್ರಾಜೆಕ್ಟ್ ಡಿಲೀಟ್ ಆಗುತ್ತೆ ಅಂತ. ದಟ್ ಈಸ್ ಕಾಲ್ಡ್ ಡಿಲೀಷನ್ ಅನಾಮಲಿ. ನೀವು ಆಕ್ಸಿಡೆಂಟಲಿ ಯಾವುದೋ ಒಂದು ವ್ಯಾಲ್ಯೂನ ಡಿಲೀಟ್ ಮಾಡ್ತೀರಾ, ಅದರ ಕರೆಸ್ಪಾಂಡಿಂಗ್ ಅಟ್ರಿಬ್ಯೂಟ್ ವ್ಯಾಲ್ಯೂ ಸಹ ಡಿಲೀಟ್ ಆಗೋಗುತ್ತೆ. ಹಾಗಾಗಿ ಡಿಲೀಟ್ ಮಾಡ್ಬೇಕಾದ್ರೆ ತುಂಬಾ ಹುಷಾರಾಗಿರ್ಬೇಕಾಗತ್ತೆ, ಅನಾಮಲೀಸ್ ಜನರೇಟ್ ಆಗುತ್ತೆ. ರೈಟ್? ಹಾಗಾದ್ರೆ ಇನ್ನೊಂದು ಎಕ್ಸಾಂಪಲ್ ಕೊಡ್ತೀನಿ ನೋಡಿ. ಸಪೋಸ್ ನಾನು ಪ್ರಾಜೆಕ್ಟ್ ಡಿಸ್ಕ್ರಿಪ್ಷನ್ ನ ಡಿಲೀಟ್ ಮಾಡ್ತಾ ಇದ್ದೀನಿ ಅಂತ ತಿಳ್ಕೊಳ್ಳಿ. ಇದೊಂದೇನೆ ನಾನು ಡಿಲೀಟ್ ಮಾಡ್ತಾ ಇದ್ದೀನಿ. ಆಗೇನಾಗತ್ತೆ ಹೇಳಿ? ಅದರ ಕರೆಸ್ಪಾಂಡಿಂಗ್ ಪ್ರಾಜೆಕ್ಟ್ ನೇಮು ಡಿಲೀಟ್ ಆಗುತ್ತೆ, ರಿಚರ್ಡ್ ಡಿಲೀಟ್ ಆಗ್ತಾನೆ, ಬ್ರೌನ್ ಹೆಸರು ಡಿಲೀಟ್ ಆಗುತ್ತೆ. ರೈಟ್? ಸೊ ಇಫ್ ಯು ವಾಂಟ್ ಟು ಡಿಲೀಟ್ ಎನಿ ವ್ಯಾಲ್ಯೂ ಆಫ್ ದ ಅಟ್ರಿಬ್ಯೂಟ್, its corresponding value also get deleted. That is called a deletion anomaly. Right? I hope you understood. ಅಂದ್ರೆ ಯಾವ ಒಬ್ಬ ಎಂಪ್ಲಾಯಿ ಯಾವುದೋ ಒಂದು ಪ್ರಾಜೆಕ್ಟ್ ಮೇಲೆ ವರ್ಕ್ ಮಾಡ್ತೀಯಾನೆ ಅಂತ ತಿಳ್ಕೊಳ್ಳಿ. ಆ ಎಂಪ್ಲಾಯಿ ಡಿಲೀಟ್ ಆಗ್ತಾನೆ, ಅದ್ರ ಅರ್ಥ ಅದ್ರ ಕರೆಸ್ಪಾಂಡಿಂಗ್ ಪ್ರಾಜೆಕ್ಟ್ ಡಿಲೀಟ್ ಆಗಿದೆ ಅಂತ ಅರ್ಥ. This is called deletion anomaly. Make a note. ಈ ತರ ಬರ್ಕೊಳ್ಳಿ ಸಾಧ್ಯವಾದ್ರೆ. If I accidentally delete
If I accidentally delete any value of the attribute, then the corresponding value of the attribute is also get deleted. That is called deletion anomaly. I hope you understood. Aishwarya? Aishwarya, sir? Aishwarya? Sir. ಅರ್ಥ ಆಗ್ತಿದ್ಯಾ? ಸರ್ ಅರ್ಥ ಆಗ್ತಿದೆ. ಭೂಮಿಕಾ, ಚಂದನ್, ಧನುಶ್ರೀ? Yes, sir. ಧನುಷ್? ಓಕೆ. ಜೀವನ್? 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 ಗೊತ್ತಾಗ್ತಿದ್ಯಾ? ಲತಾ? ಹೋಪ್ ಯು ಅಂಡರ್ಸ್ಟ್ಯಾಂಡಿಂಗ್? ಲತಾ? ಲತಾ? ಲತಾ ಸಿಎಂ? ಲೀಲಾ? Yes, sir. ಮಧುರ? Yes, sir. ಮಧುರ? ಮಲ್ಲಿಕಾರ್ಜುನ್? ಮಲ್ಲಿಕಾರ್ಜುನ್ ಗೆಟಿಂಗ್? ಮಲ್ಲಿಕಾರ್ಜುನ್? ಮಂದಾರ? ಮಂದಾರ? ಪಲ್ಲವಿ? ಪಲ್ಲವಿ, are you there? ಪಲ್ಲವಿ? ಪಲ್ಲವಿ? ಪೂಜಾ? ಪೂಜಾ MN? Yes, sir. ಪ್ರತೀಕ್ಷಾ? ಪ್ರತೀಕ್ಷಾ? ಪ್ರತೀಕ್ಷಾ P? ಪ್ರತೀಕ್ಷಾ, are you there? ಸಂಜನಾ? ಸಂಜನಾ? Yes, sir. ಸಂಜನಾ, are you getting? Yes, sir. ಹೇಳ್ತಿದ್ದೀರಾ? Fine. Oh, sir. Yes, sir. Okay. Fine. Now I will go for next concept now. So deletion anomaly is nothing but if I delete any one attribute, that corresponding attribute is also get deleted. Suppose I want to delete employee key. ಇದನ್ನ ಡಿಲೀಟ್ ಮಾಡಿದೆ ಅಂತ ತಿಳ್ಕೊಳ್ಳಿ. ಎಂಪ್ಲಾಯಿ ಲಾಸ್ಟ್ ನೇಮ್ ಕಿತ್ಕೊಂಡು ಹೋಗುತ್ತೆ, ಫಸ್ಟ್ ನೇಮ್ ಕಿತ್ಕೊಂಡು ಹೋಗುತ್ತೆ, ಪ್ರಾಜೆಕ್ಟ್ ನೇಮ್ ಕಿತ್ಕೊಂಡು ಹೋಗುತ್ತೆ, ಪ್ರಾಜೆಕ್ಟ್ ಡಿಸ್ಕ್ರಿಪ್ಷನ್ ಕಿತ್ಕೊಂಡು ಹೋಗುತ್ತೆ. That is called a deletion anomaly. Right? Now I will take another anomaly called update anomaly. Right? This is another anomaly, update anomaly. So here we have one table called employee project. It contains 5 attributes: employee number, project number, employee name, project name, number of hours. So these are the attributes present in the table called employee project. Now I am discussing update anomaly. Update anomaly ಅಂದ್ರೆ ಏನು ನೋಡ್ತಾ ಹೋಗೋಣ. ಫಾರ್ ಎಕ್ಸಾಂಪಲ್, ನಾನು ಪ್ರಾಜೆಕ್ಟ್ ನೇಮ್ ನ ಚೇಂಜ್ ಮಾಡ್ತಾ ಇದ್ದೀನಿ ಅಂತ ಅಸ್ಯೂಮ್ ಮಾಡಿ. ಐ ಆಮ್ ಅಸ್ಯೂಮಿಂಗ್ ಪ್ರಾಜೆಕ್ಟ್ ನೇಮ್ ಫ್ರಮ್ ಬಿಲ್ಲಿಂಗ್ ಟು ಕಸ್ಟಮರ್ ಅಕೌಂಟಿಂಗ್. ಪ್ರಾಜೆಕ್ಟ್ ನೇಮ್ ನ ಚೇಂಜ್ ಮಾಡ್ತಾ ಇದ್ದೀನಿ. ಎಲ್ಲಿಂದ ಎಲ್ಲಿಗೆ? ಬಿಲ್ಲಿಂಗ್ ಇಂದ ಕಸ್ಟಮರ್ ಅಕೌಂಟಿಂಗ್ ನಾನು ಚೇಂಜ್ ಮಾಡ್ತಾ ಇದ್ದೀನಿ. ಅವಾಗ ಏನಾಗುತ್ತೆ, ಆ ಚೇಂಜ್ ಮಾಡಿದ ತಕ್ಷಣ ನೀವು ಎಲ್ಲಾ ಎಂಪ್ಲಾಯಿಯೂ ಸಹ ಆ ಪ್ರಾಜೆಕ್ಟ್ ಅಲ್ಲಿ ವರ್ಕ್ ಮಾಡುವಂತ ಎಲ್ಲಾ ಎಂಪ್ಲಾಯಿ ರೆಕಾರ್ಡ್ ಅನ್ನು ಸಹ ನೀವು ಅಪ್ಡೇಟ್ ಮಾಡಲೇಬೇಕಾಗುತ್ತೆ. ದಟ್ ಈಸ್ ಕಾಲ್ಡ್ ಅಪ್ಡೇಟ್ ಅನಾಮಲಿ. ರೈಟ್? ಐ ವಿಲ್ ಟೆಲ್ ಆನ್ ಒನ್ ಮೋರ್ ಎಕ್ಸಾಂಪಲ್. ಪ್ರಾಜೆಕ್ಟ್ ನಂಬರ್ 1 ಇದೆ ಅಂತ ಅಸ್ಯೂಮ್ ಮಾಡಿ. ಸೊ ಐ ಆಮ್ ಟೇಕಿಂಗ್ ಪ್ರಾಜೆಕ್ಟ್ ನಂಬರ್ 1. ಪ್ರಾಜೆಕ್ಟ್ ನಂಬರ್ 1 ನಲ್ಲಿ ವರ್ಕ್ ಮಾಡುವಂತಹ ಪ್ರಾಜೆಕ್ಟ್ ನೇಮ್ ನ ಚೇಂಜ್ ಮಾಡ್ತಾ ಇದ್ದೀನಿ. ಎಲ್ಲಿಂದ ಎಲ್ಲಿಗೆ? ಬಿಲ್ಲಿಂಗ್ ಇಂದ ಕಸ್ಟಮರ್ ಅಕೌಂಟ್ ಚೇಂಜ್ ಮಾಡ್ತಾ ಇದ್ದೀನಿ. ಆಗ ನೀವು ಏನ್ ಮಾಡ್ಬೇಕು, ಆ ಪ್ರಾಜೆಕ್ಟ್ 1 ನಲ್ಲಿ ವರ್ಕ್ ಮಾಡುವಂತಹ ಎಲ್ಲಾ ಎಂಪ್ಲಾಯಿ ರೆಕಾರ್ಡ್ ಅಪ್ಡೇಟ್ ಮಾಡ್ಬೇಕಾಗತ್ತೆ. ದಟ್ ಈಸ್ ಕಾಲ್ಡ್ ಅಪ್ಡೇಟ್ ಅನಾಮಲಿ. ರೈಟ್? ನಿಮಗೆ ಗೊತ್ತಾಯ್ತು ಅಂತ ಭಾವಿಸ್ತೀನಿ. ಇನ್ನೊಂದು ಎಕ್ಸಾಂಪಲ್ ಕೊಡ್ತೀನಿ ನೋಡಿ. ಪ್ರಾಜೆಕ್ಟ್ ನಂಬರ್ 2 ಅಲ್ಲಿ ಪ್ರಾಜೆಕ್ಟ್ ನೇಮ್ ಅನ್ನ ಚೇಂಜ್ ಮಾಡ್ತಾ ಇದ್ದೀನಿ. ಎಲ್ಲಿಂದ ಎಲ್ಲಿಗೆ? ಬಿಲ್ಲಿಂಗ್ ಇಂದ ಕಸ್ಟಮರ್ ಅಕೌಂಟ್ ಚೇಂಜ್ ಮಾಡ್ತಾ ಇದ್ದೀನಿ. ಆಗ ನೀವೇನ್ ಮಾಡ್ಬೇಕು, ಆ ಪ್ರಾಜೆಕ್ಟ್ ನಂಬರ್ 2 ಅಲ್ಲಿರೋ ಎಲ್ಲಾ ಎಂಪ್ಲಾಯಿ ರೆಕಾರ್ಡ್ ನೀವು ಅಪ್ಡೇಟ್ ಮಾಡ್ಲೇಬೇಕಾಗುತ್ತೆ. ದಟ್ ಈಸ್ ಕಾಲ್ಡ್ ಅಪ್ಡೇಟ್ ಅನಾಮಲಿ. ಅಂದ್ರೆ ನಾನು ಸುಮ್ನೆ ಪ್ರಾಜೆಕ್ಟ್ ನೇಮ್ ಚೇಂಜ್ ಮಾಡಕ್ ಸಾಧ್ಯ ಇಲ್ಲ.
ನೀವು ಪ್ರಾಜೆಕ್ಟ್ ನೇಮ್ ಚೇಂಜ್ ಮಾಡಿದ್ರಿ ಅಂದ್ರೆ ಎಲ್ಲಾ ಎಂಪ್ಲಾಯಿ ಇನ್ಫಾರ್ಮೇಶನ್ ನೀವು ಚೇಂಜಸ್ ಮಾಡಲೇಬೇಕಾಗುತ್ತೆ. ದಟ್ ಈಸ್ ಕಾಲ್ಡ್ ದ ಅಪ್ಡೇಷನ್ ಅನಾಮಲಿ. ರೈಟ್? ಸುಮ್ನೆ ಯಾವ ಅಟ್ರಿಬ್ಯೂಟ್ ವ್ಯಾಲ್ಯೂ ನಾವು ಚೇಂಜ್ ಮಾಡಕ್ ಸಾಧ್ಯ ಇಲ್ಲ. ನೀವು ಚೇಂಜ್ ಮಾಡಿದ್ರೆ ಅಟ್ರಿಬ್ಯೂಟ್ ವ್ಯಾಲ್ಯೂ ಅಂದ್ರೆ ಎಲ್ಲಾ ಎಂಪ್ಲಾಯೀಸ್ ರೆಕಾರ್ಡ್ಸ್ ನೀವು ಚೇಂಜಸ್ ಮಾಡಲೇಬೇಕಾಗುತ್ತೆ. ದಟ್ ಈಸ್ ಕಾಲ್ಡ್ ಅಪ್ಡೇಟ್ ಅನಾಮಲಿ ಅಂತ ಕರಿತೀವಿ. ರೈಟ್? ಐ ವಿಲ್ ರೀಡ್ ಇಟ್. ಚೇಂಜಿಂಗ್ ದ ನೇಮ್ ಆಫ್ ದಿ ಪ್ರಾಜೆಕ್ಟ್ ನಂಬರ್ P1 ಫ್ರಮ್ ಬಿಲ್ಲಿಂಗ್ ಟು ಕಸ್ಟಮರ್ ಅಕೌಂಟಿಂಗ್. ಕರೆಕ್ಟ್ ನೋಡ್ಕೊಳ್ಳಿ. ಪ್ರಾಜೆಕ್ಟ್ ನಂಬರ್ P1 ನಲ್ಲಿ ಇರುವಂತಹ ಪ್ರಾಜೆಕ್ಟ್ ನೇಮ್ ಅನ್ನ ಚೇಂಜ್ ಮಾಡ್ತಾ ಇದ್ದೀನಿ. ಎಲ್ಲಿಂದ ಎಲ್ಲಿಗೆ? ಬಿಲ್ಲಿಂಗ್ ಇಂದ ಕಸ್ಟಮರ್ ಅಕೌಂಟಿಗೆ ಚೇಂಜ್ ಮಾಡ್ತಾ ಇದ್ದೀನಿ. ಆಗ ಏನಾಗುತ್ತೆ ಅಂದ್ರೆ ನೀವು ಎಲ್ಲಾ 100 ಎಂಪ್ಲಾಯೀಸ್ ಇನ್ಫಾರ್ಮೇಶನ್ ಸಹ ಚೇಂಜಸ್ ಮಾಡ್ಬೇಕಾಗತ್ತೆ. ಅವ್ರೆಲ್ಲಿ ವರ್ಕ್ ಮಾಡ್ತಿದ್ದಾರೆ? P1 ನಲ್ಲಿ ವರ್ಕ್ ಮಾಡ್ತಿದ್ದಾರೆ. ರೈಟ್? ಇನ್ನೂ ಒಂದು ಬೆಸ್ಟ್ ಎಕ್ಸಾಂಪಲ್ ಕೊಡ್ತೀನಿ ನೋಡಿ. ಎಂಪ್ಲಾಯ್ ನಂಬರ್ ನ ಚೇಂಜ್ ಮಾಡ್ತಾ ಇದ್ದೀನಿ ಅಂತ ತಿಳ್ಕೊಳ್ಳಿ. ಏನ್ ಚೇಂಜ್ ಮಾಡ್ತಾ ಇದ್ದೀನಿ? ಎಂಪ್ಲಾಯ್ ನಂಬರ್ ಚೇಂಜ್ ಮಾಡ್ತಾ ಇದ್ದೀನಿ. ಎಂಪ್ಲಾಯ್ ನಂಬರ್ ಚೇಂಜ್ ಮಾಡಿದ್ರಿ ಅಂದ್ರೆ ಅದರ ಕರೆಸ್ಪಾಂಡಿಂಗ್ ನೇಮ್, ಪ್ರಾಜೆಕ್ಟ್ ನೇಮ್ ಎಲ್ಲದನ್ನು ಚೇಂಜ್ ಮಾಡ್ಬೇಕಾಗತ್ತೆ. ಎಲ್ಲಾ ಎಂಪ್ಲಾಯಿ ರೆಕಾರ್ಡ್ಸ್ ನೀವು ಚೇಂಜ್ ಮಾಡ್ಬೇಕಾಗತ್ತೆ. ದಟ್ ಈಸ್ ಕಾಲ್ಡ್ ಅಪ್ಡೇಟ್ ಅನಾಮಲಿ ಅಂತ ಕರಿತೀವಿ. ವಿ ಕ್ಯಾನಾಟ್ ಚೇಂಜ್ ದ ವ್ಯಾಲ್ಯೂ ಆಫ್ ದ ಅಟ್ರಿಬ್ಯೂಟ್ ಇಮಿಡಿಯೇಟ್ಲಿ. If you do so, we need to change all the employee details. That is called update anomaly. Okay. Now, delete anomaly, update anomaly, I did. This is not required. Delete anomaly. Delete anomaly I already told. Right? I will tell you once again. Suppose if you delete the project, if you delete any project, then we should delete all the employees working on that project. ನೀವು ಒಂದು ಪ್ರಾಜೆಕ್ಟ್ ಅನ್ನ ಡಿಲೀಟ್ ಮಾಡ್ತಿದ್ದೀರಾ ಅಂದ್ರೆ ಅದ್ರ ಅಂಡರ್ ಬರೋ ಎಲ್ಲಾ ಎಂಪ್ಲಾಯಿ ಇನ್ಫಾರ್ಮೇಶನ್ ಡಿಲೀಟ್ ಆಗುತ್ತೆ. ಕರೆಕ್ಟ್ ಆಗಿ ಗಮನಿಸಿ. ಇಫ್ ಐ ವಾಂಟ್ ಟು ಡಿಲೀಟ್ ಎನಿ ಪ್ರಾಜೆಕ್ಟ್, ಇಫ್ ಯು ಡಿಲೀಟ್, then the corresponding employee information is also get deleted. ನೀವು ಒಂದು ಪ್ರಾಜೆಕ್ಟ್ ಇದೆ ಡಿಲೀಟ್ ಮಾಡ್ಬೇಡ ಅಂತ ಡಿಲೀಟ್ ಮಾಡಿದ್ರೆ ಆ ಪ್ರಾಜೆಕ್ಟ್ ಅಲ್ಲಿ ವರ್ಕ್ ಮಾಡ್ತುವಂತ ಎಲ್ಲಾ ಎಂಪ್ಲಾಯಿ ಇನ್ಫಾರ್ಮೇಶನ್ ಸಹ ಡಿಲೀಟ್ ಆಗ್ತಾ ಹೋಗುತ್ತೆ. ದಟ್ ಈಸ್ ಕಾಲ್ಡ್ ಡಿಲೀಟ್ ಅನಾಮಲಿ. ಇನ್ನೊಂದು ಅನಾಮಲಿ ಇದೆ, ಯಾವ್ದದು? ಮಾಡಿಫಿಕೇಶನ್ ಅನಾಮಲಿ ಅಂತ ಹೇಳಿ. ಇದನ್ನ ಕರೆಕ್ಟ್ ಆಗಿ ಅಬ್ಸರ್ವ್ ಮಾಡಿ. ಮಾಡಿಫಿಕೇಶನ್ ಅನಾಮಲಿ ಅಂತ ಅಟ್ರಿಬ್ಯೂಟ್ ಅಲ್ಲಿರೋ ವ್ಯಾಲ್ಯೂನ ನೀವು ಮಾಡಿಫೈ ಮಾಡಿದ್ರಿ ಅಂದ್ರೆ ಅದರ ಕರೆಸ್ಪಾಂಡಿಂಗ್ ರೆಕಾರ್ಡ್ಸ್ ಸಹ ನೀವು ಮಾಡಿಫೈ ಮಾಡ್ಬೇಕಾಗತ್ತೆ. ಫಾರ್ ಎಕ್ಸಾಂಪಲ್, ಡಿಪಾರ್ಟ್ಮೆಂಟ್ ಟೇಬಲ್ ತಗೊಳ್ಳಿ. ಮ್ಯಾನೇಜರ್ ಇನ್ಫಾರ್ಮೇಶನ್ ಚೇಂಜ್ ಮಾಡಿದೆ ಅಂತ ತಿಳ್ಕೊಳ್ಳಿ. ಅಸ್ಯೂಮ್ ಮಾಡಿ ಮ್ಯಾನೇಜರ್ ಇನ್ಫಾರ್ಮೇಶನ್ ಚೇಂಜ್ ಮಾಡಿದೆ. ಮ್ಯಾನೇಜರ್ ಇನ್ಫಾರ್ಮೇಶನ್ ಚೇಂಜ್ ಮಾಡಿದ್ರಿ ಅಂದ್ರೆ ಅದ್ರ ಅವ್ರ ಅಂಡರ್ ವರ್ಕ್ ಮಾಡುವಂತ ಎಲ್ಲಾ ಎಂಪ್ಲಾಯಿ ಇನ್ಫಾರ್ಮೇಶನ್ ನೀವು ಮಾಡಿಫೈ ಮಾಡ್ಬೇಕಾಗತ್ತೆ. ದಟ್ ಈಸ್ ಕಾಲ್ಡ್ ಮಾಡಿಫಿಕೇಶನ್ ಅನಾಮಲಿ. ಇನ್ನೊಂದು ಬೆಸ್ಟ್ ಎಕ್ಸಾಂಪಲ್ ಕೊಡ್ತೀನಿ ತಿಳ್ಕೊಳ್ಳಿ. ನನ್ನ ಅಂಡರ್ 5 ಜನ ಸ್ಟೂಡೆಂಟ್ಸ್ ಇದ್ದಾರೆ ಅಂತ ತಿಳ್ಕೊಳ್ಳಿ. ಮೆಂಟರ್ಸ್ ಡೀಟೈಲ್ಸ್. 5 ಜನ ನನ್ನ ಅಂಡರ್ ಇದ್ದಾರೆ ಮೆಂಟರ್ ಸ್ಕೀಮ್ ಅಲ್ಲಿ. ಸಪೋಸ್ ನಾನ್ ಚೇಂಜ್ ಆದೆ ಅಂತ ತಿಳ್ಕೊಳ್ಳಿ. ನನ್ ಬದಲಾಗಿ ಬೇರೆ ಯಾರೋ ಸರ್ ಬಂದ್ರು ಅಂತ ತಿಳ್ಕೊಳ್ಳಿ. ಆಗ ನಿಮ್ಮ ಇನ್ಫಾರ್ಮೇಶನ್ ಸಹ ಅಪ್ಡೇಟ್ ಮಾಡ್ಬೇಕಾಗತ್ತೆ. ದಟ್ ಈಸ್ ಕಾಲ್ಡ್ ಮಾಡಿಫಿಕೇಶನ್ ಅನಾಮಲಿ. Right? So observe here, in a employee department, if you change the value of one of the attribute of a particular department, say manager, ನೋಡಿ manager attribute na change ಮಾಡ್ತಾ ಇದೀನಿ, then we must update the tuples of all employees who work in that department. Right? Manager information change ಮಾಡಿದ್ರಿ ಅಂದ್ರೆ ಅಲ್ಲಿ ವರ್ಕ್ ಮಾಡುವಂತ ಎಲ್ಲಾ ಎಂಪ್ಲಾಯಿ ಇನ್ಫಾರ್ಮೇಶನ್ ನೀವು ಚೇಂಜ್ ಮಾಡ್ಬೇಕಾಗತ್ತೆ. That is called modification anomaly. Right? So this is about what we have. Right? ಹಾಗಾದ್ರೆ ಯಾವ್ಯಾವ ಅನಾಮಲೀಸ್ ಡಿಸ್ಕಸ್ ಮಾಡಿದ್ವಿ? ಫಸ್ಟ್ ಒನ್, ಇನ್ಸರ್ಟ್ ಅನಾಮಲಿ. ಏನು ಇನ್ಸರ್ಟ್ ಅನಾಮಲಿ ಅಂದ್ರೆ? ಕೆಪಾಬಿಲಿಟಿ ಟು ಇನ್ಸರ್ಟ್ ದ ರೆಕಾರ್ಡ್ಸ್ ಬಟ್ ಡೇಟಾ ಇಸ್ ಮಿಸ್ಸಿಂಗ್. That is called insert anomaly. What do you mean by delete anomaly? If you accidentally delete one attribute value, then the corresponding attribute values also get deleted. Then what do you mean by modification anomaly? If you modify any one of the value of the attribute, then the corresponding tuples is also has to modify. That is called modification anomaly. Okay? So ಹಿಂಗ್ ನೆನ್ಪಿಟ್ಕೊಳ್ಳಿ, ಇನ್ಸರ್ಟ್ ಮಾಡಕ್ ಹೋಗ್ತಾ ಇದ್ದೇನೆ, ಒಂದು ಅಟ್ರಿಬ್ಯೂಟ್ ಇಲ್ಲ. That is called insertion anomaly. ಒಂದು ಅಟ್ರಿಬ್ಯೂಟ್ ವ್ಯಾಲ್ಯೂನ ಡಿಲೀಟ್ ಮಾಡಿದೆ ಅಂತ ತಿಳ್ಕೊಳ್ಳಿ, ಅದರ ಕರೆಸ್ಪಾಂಡಿಂಗ್ ಎಲ್ಲದೂ ಡಿಲೀಟ್ ಆಗ್ತಾ ಇದೆ. ಡಿಲೀಷನ್ ಅನಾಮಲಿ. ಮಾಡಿಫಿಕೇಶನ್ ಅನಾಮಲಿ ಅಂದ್ರೆ ಯಾವುದೋ ಒಂದು ಅಟ್ರಿಬ್ಯೂಟ್ ವ್ಯಾಲ್ಯೂನ ಚೇಂಜ್ ಮಾಡಿದೆ ಅಂತ ತಿಳ್ಕೊಳ್ಳಿ, ಉಳಿದಿರೋದು ಎಲ್ಲದೂ ಚೇಂಜ್ ಆಗ್ತಾ ಹೋಗುತ್ತೆ.
that is called modification anomaly. So these are the different types of anomalies we have. Okay. Now, second measuring parameters. Observe here, the second measuring parameter, that is called redundant information in the tuples. It is also called as update anomaly antanu ಕರೀತೀವಿ. Okay, ಇದೊಂದನ್ನ ನಾನು ಮಾಡ್ತೀನಿ, ಉಳಿದಿದ್ದು ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನೋಡೋಣ. Okay, so guidelines to redundant information in the tuples. Okay, now what do you mean by redundant information then? As I said, same record is present in multiple places. We call it as redundant information. ಒಂದೇ ರೀತಿಯಾದ ರೆಕಾರ್ಡ್ಸ್ ಬೇರೆ ಬೇರೆ ಪ್ಲೇಸ್ ಅಲ್ಲಿ ಇದ್ರೆ ಅದಕ್ಕೆ ನಾವು ರಿಡಂಡೆಂಟ್ ಇನ್ಫಾರ್ಮೇಶನ್ ಅಂತ ಕರಿತೀವಿ. ಇದನ್ನ ಅವಾಯ್ಡ್ ಮಾಡೋದು ಹೇಗೆ? ಅವಾಯ್ಡ್ ಮಾಡೋದಕ್ಕೆ ನಮ್ಮ ಹತ್ರ ಗೈಡ್ ಲೈನ್ಸ್ ಗಳು ಇದಾವೆ. ಯಾವ್ಯಾವ ಗೈಡ್ ಲೈನ್ಸ್? ಗೈಡ್ ಲೈನ್ ನಂಬರ್ 2. ಸರ್ ಇದ್ಯಾಕೆ ಸರ್ ಗೈಡ್ ಲೈನ್ ನಂಬರ್ 2? 1 ಇಲ್ವಾ? 1 ಇರೋದು ಮೊದಲನೇದಕ್ಕೆ, ರೈಟ್? ಇದು ಗೈಡ್ ಲೈನ್ 2, ರೈಟ್? ಗೈಡ್ ಲೈನ್ 2 ಏನ್ ಹೇಳುತ್ತೆ ನೋಡೋಣ. ಸಿಂಪಲ್ ಇದೆ ಗೈಡ್ ಲೈನ್ 2. ಇಫ್ ಐ ವಾಂಟ್ ಟು ಡಿಸೈನ್ ಎನಿ ಡಾಟಾಬೇಸ್ ಸ್ಕೀಮಾ, it should not suffer insertion, deletion and update anomalies. ಡಾಟಾಬೇಸ್ ನ ನಾನು ಡಿಸೈನ್ ಮಾಡ್ತಿದ್ದೀನಿ ಅಂದ್ರೆ ಈ 3 ಅನಾಮಲೀಸ್ ಬರಲೇಬಾರದು ಅಂತ ಹೇಳ್ತಾನೆ. ಅದೇ ಗೈಡ್ ಲೈನ್ ನಂಬರ್ 2. ಇಫ್ ಐ ವಾಂಟ್ ಟು ಡಿಸೈನ್ ಎನಿ ರಿಲೇಷನಲ್ ಸ್ಕೀಮಾ, ಇಟ್ ಶುಡ್ ನಾಟ್ ಸಫರ್ ಇನ್ಸರ್ಷನ್, ಡಿಲೀಷನ್ ಅಂಡ್ ಅಪ್ಡೇಟ್ ಅನಾಮಲೀಸ್. ನೀವು ಟೇಬಲ್ ಹೆಂಗ್ ಕ್ರಿಯೇಟ್ ಮಾಡ್ಬೇಕು ಅಂದ್ರೆ ಈ 3 ಅನಾಮಲೀಸ್ ಬರಬಾರ್ದು. ನೀವು ಡಾಟಾಬೇಸ್ ಹೆಂಗ್ ಕ್ರಿಯೇಟ್ ಮಾಡಬೇಕು ಅಂದ್ರೆ ಈ 3 ಎರರ್ಸ್ ಬರಬಾರದು. ದಟ್ ಈಸ್ ಕಾಲ್ಡ್ ಗೈಡ್ ಲೈನ್ ನಂಬರ್ 2. ಅರ್ಥ ಆಯ್ತು ಅಂತ ಭಾವಿಸ್ತೀನಿ. ಐ ವಿಲ್ ರೀಡ್ ಇಟ್. ಡಿಸೈನ್ ಎ ಸ್ಕೀಮಾ, ಸ್ಕೀಮಾ ಅಂದ್ರೆ ಡಾಟಾಬೇಸ್, ದಟ್ ಡಸಂಟ್ ಸಫರ್ ಫ್ರಮ್ ಇನ್ಸರ್ಷನ್, ಡಿಲೀಷನ್ ಅಂಡ್ ಅಪ್ಡೇಷನ್ ಅನಾಮಲಿ. ಈ 3 ಅನಾಮಲಿ ಬರ್ದಿರೋ ತರ ನೋಡ್ಕೊಳ್ಳಿ, ಆಗ ರಿಡಂಡೆಂಟ್ ಇನ್ಫಾರ್ಮೇಶನ್ ಯಾವ ಕಾರಣಕ್ಕೂ ಬರೋದಿಲ್ಲ. ಅಥವಾ ವೈಸ್ ವರ್ಸ ಹೀಗೂ ಹೇಳ್ಬೋದು, ರಿಡಂಡೆಂಟ್ ಇನ್ಫಾರ್ಮೇಶನ್ ಬರ್ದಿರೋ ತರ ನೋಡ್ಕೊಳ್ಳಿ, ಆಗ ಈ ಅನಾಮಲೀಸ್ ಬರೋಕ್ ಸಾಧ್ಯ ಇಲ್ಲ. ನೋಡಿ ಎಷ್ಟು ಚೆನ್ನಾಗಿದೆ. ರಿಡಂಡೆಂಟ್ ಇನ್ಫಾರ್ಮೇಶನ್ ಬರ್ದೇ ಇದ್ರೆ ಇನ್ಸರ್ಷನ್, ಡಿಲೀಷನ್, ಅಪ್ಡೇಷನ್ ಅನಾಮಲೀಸ್ ಬರೋದಿಲ್ಲ. ಇನ್ಸರ್ಷನ್, ಡಿಲೀಷನ್, ಅಪ್ಡೇಟ್ ಅನಾಮಲೀಸ್ ಬರ್ಲಿಲ್ಲ ಅಂದ್ರೆ ರಿಡಂಡೆಂಟ್ ಇನ್ಫಾರ್ಮೇಶನ್ ಇರಕ್ ಸಾಧ್ಯ ಇಲ್ಲ, ರೈಟ್? ಸೊ ದಿಸ್ ಇಸ್ ದ ಗೈಡ್ ಲೈನ್ ನಂಬರ್ 2. ಐ ಹೋಪ್ ಯು ಅಂಡರ್ಸ್ಟುಡ್ ಟುಡೇಸ್ ಕ್ಲಾಸ್. Okay, in the next class we will go for next measuring parameter. Okay, idu ನಾವು ಕಲಿತಾ ಇರೋದು ಎರಡನೇದು, guidelines to redundant information, second measuring parameter. Tomorrow we will discuss third parameter, third and fourth. ಪ್ರತಿ ಪ್ಯಾರಾಮೀಟರ್ ಅಲ್ಲೂ ಒಂದೊಂದು ಗೈಡ್ಲೈನ್ಸ್ ಬರ್ತಾ ಹೋಗುತ್ತೆ. ಓಕೆ, ಅದನ್ನ ನೀವು ಕರೆಕ್ಟ್ ಆಗಿ ಗಮನಿಸಬೇಕು. ಫೈನ್. ಓಕೆ, with this I will conclude today's class. Tomorrow we will discuss some other concepts. Okay, thank you so much for joining. Classes ಬರ್ತಾ ಇಲ್ಲ ಯಾಕೋ ಸ್ಟೂಡೆಂಟ್ಸ್, ಇನ್ನು ವೆಕೇಶನ್ ನೋಡಿಂದ ಹೊರಗೆ ಬಂದಿಲ್ವಾ? ಬೇಗ ಬನ್ನಿ. ಎಕ್ಸಾಮ್ ಇರ್ಲಿ ಬಿಡ್ಲಿ ಕ್ಲಾಸಸ್ ಅಟೆಂಡ್ ಆಗಿ. ಯಾಕೆಂದ್ರೆ ಪ್ಲೇಸ್ಮೆಂಟ್ ಅಂತ ಒಂದು ಎಕ್ಸಾಮ್ ಇದೆಯಲ್ಲ, ಅದನ್ನ ಎದುರಿಸಕ್ಕಾರು ಅಟೆಂಡ್ ಆಗ್ಲೇಬೇಕಲ್ಲ ಕ್ಲಾಸಸ್, ರೈಟ್? ಪ್ಲೇಸ್ಮೆಂಟ್ ಒಂದು ಎಕ್ಸಾಮ್ ಇದ್ದಾಗೆ ಅಲ್ವಾ? ಸೊ ಹಾಗಾಗಿ ಪ್ಲೇಸ್ಮೆಂಟ್ಗೆ ಅಟ್ಲೀಸ್ಟ್ ಐ ಎ ಮಾರ್ಕ್ಸ್ ಆರು ಬೇಕಲ್ಲ, ಐ ಎಗಾರು ನಾವು ಬರ್ಲೇಬೇಕಲ್ಲ. ಹಾಗಾಗಿ ಕ್ಲಾಸಸ್ಗೆ ಬನ್ನಿ. ಓಕೆ, thank you so much for joining today. We'll see tomorrow. Mallikarjun, are you there? Mallikarjun?